ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೀವಿ. ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ ನಮಗೊಂದು ಮೋಟಿವೇಶನ್ ಇರುತ್ತೆ, ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಮೆಡಿಕಲ್ ವೀಡಿಯೋಸನ್ನು ಪ್ರಸ್ತುತಪಡಿಸಲಿಕ್ಕೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಯಂಗ್ ಮೆನ್ನಲ್ಲಿ ನಿಮಿರು ದೌರ್ಬಲ್ಯ ಇತ್ತು ಅಂದಾಗ ಅದಕ್ಕೆ ಬೆಸ್ಟ್ ಟ್ರೀಟ್ಮೆಂಟ್ ಏನು, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್, ನಿಮಿರು ದೌರ್ಬಲ್ಯದ ಡೆಫಿನೇಷನ್ ಗೊತ್ತಿರಬೇಕು. ಯಾಕಂದರೆ ಭಾಳಷ್ಟು ಸಲ ಯಂಗ್ ಮೆನ್ ಏನು ಮಾಡ್ತಾರೆ, ಯಾವತ್ತೋ ಒಂದು ಸಲ ತಮ್ಮ ಪಾರ್ಟ್ನರನ್ನು ಭೇಟಿಯಾದರು, ಆ ಟೈಮಲ್ಲಿ ಅವರಿಗೆ ಇರೆಕ್ಷನ್ನಿನ ಪ್ರಾಬ್ಲಮ್ ಬರ್ತಾ ಇದೆ. ಅದನ್ನು ಅಥವಾ ಒಂದೆರಡು ಸಲ ಭೇಟಿಯಾದರು, ಒಂದು 3 ತಿಂಗಳಿಗೆ 6 ತಿಂಗಳಿಗೆ, ಆವಾಗ ಪ್ರತಿ ಸಲ ಅವ್ರಿಗೆ ಹಾಗಾಯಿತು. ಜಸ್ಟ್ ಬಿಕಾಸ್ ಆಫ್ ದ್ಯಾಟ್ ದೇ ಅಸ್ಯೂಮ್ ದ್ಯಾಟ್ ಅದನ್ನು ಅವರಿಗೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಇದೆ ಅಂತ. ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮಿರು ದೌರ್ಬಲ್ಯ ಅಂದರೆ ನಾವು ಯಾವಾಗ ಹೇಳ್ತಾ ಇರ್ತೇವೆ, ಪ್ರತಿ ಸಲ ಎವ್ರಿ ಟೈಮ್ ನೀವು ಸಂಬಂಧ ಮಾಡಬೇಕಾದ್ರೆ ನಿಮಗೆ ಶಿಶ್ನ ಹಾರ್ಡ್ನೆಸ್ ಆಗ್ತಾ ಇಲ್ಲ, ಅದು ಥ್ರೂಔಟ್ ದ ಲೈಂಗಿಕ ಕ್ರಿಯೆ ಅದು ಹಾರ್ಡ್ನೆಸ್ ಮೇಂಟೈನ್ ಆಗ್ತಾ ಇಲ್ಲ. ಆ್ಯಂಡ್ ಇದರಿಂದ ನಿಮಗೆ ನಿಮ್ಮ ಪಾರ್ಟ್ನರಿಗೆ ಸೆಕ್ಷುವಲ್ ಫ್ರಸ್ಟ್ರೇಷನ್ ಆಗ್ತಾ ಇದೆ. ಆವಾಗ ನಾವು ಅದನ್ನು ನಿಮಿರು ದೌರ್ಬಲ್ಯ ಅಂತ ಹೇಳ್ತಾ ಇರ್ತೇವೆ. ನೀವು ಒಂದು 3 ಮಂತ್ಸ್ ಆದಮೇಲೆ 6 ಮಂತ್ಸ್ ಆದಮೇಲೆ ನಿಮ್ಮ ಪಾರ್ಟ್ನರನ್ನು ಭೇಟಿಯಾದ್ರಿ, ನಿಮ್ಮ ಏಜು, ನಿಮ್ಮ ಹಾರ್ಮೋನಲ್ ಚೇಂಜಸ್ಸು, ನಿಮ್ಮ ಆ್ಯಂಗ್ಸೈಟಿ, ನಿಮಗೆ ಹೆದರಿಕೆ, ಇವೆಲ್ಲದರಿಂದ ಈ ರೀತಿ ಶಿಶ್ನ ಹಾರ್ಡ್ನೆಸ್ ಆಗದೆ ಇರೋದು, ಬೇಗ ವೀರ್ಯ ಔಟ್ ಆಗೋದು, ಇವೆಲ್ಲ ಕಾಮನ್ ಇರುತ್ತೆ. 1-2 ಸಲ ನಿಮ್ಗೆ ಹೀಗಾಯಿತು ಅಂದ ಮಾತ್ರಕ್ಕೆ ದ್ಯಾಟ್ ಡಸಂಟ್ ಮೀನ್ ನಿಮಗೆ ನಿಮಿರು ದೌರ್ಬಲ್ಯ ಇದೆ ಅಂತ. ಓಕೆ, ಸೊ ನಿಮಿರು ದೌರ್ಬಲ್ಯ ಅಂದರೆ ಏನು, ನಾವು ಯಾವಾಗ ಇದನ್ನು ಡಯಾಗ್ನೋಸ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಯಂಗ್ಸ್ಟರ್ಸಲ್ಲಿ ಇದು ಒಂದು ದೊಡ್ಡ ಪ್ರಾಬ್ಲಮ್ ಇರುತ್ತೆ. ಯಾಕಂದರೆ ಅವರಿಗೆ 1-2 ಸಲ ಹೀಗಾಯಿತು ಅಂದಾಗ ದ್ಯಾಟ್ ಫಿಯರ್, ಆ ಹೆದರಿಕೆ ಅವರಲ್ಲಿ ಉಳ್ಕೊಂಡ್ಬಿಡುತ್ತೆ. ಸೊ ಪ್ರತಿ ಸಲ ಹೀಗಾಗ್ತಾ ಇದೆ ನಿಮಗೆ, ಈ ಹಾರ್ಡ್ನೆಸ್ಸೇ ಆಗ್ತಾ ಇಲ್ಲ, ಅಥವಾ ಥ್ರೂಔಟ್ ದ ಆ್ಯಕ್ಟಿವಿಟಿ ಅದು ಹಾರ್ಡ್ನೆಸ್ ಮೇಂಟೈನ್ ಆಗ್ತಾ ಇಲ್ಲ, ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಇರೆಕ್ಟೈಲ್ ಡಿಸ್ಫಂಕ್ಷನ್. ಈಗ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಇರೆಕ್ಟೈಲ್ ಡಿಸ್ಫಂಕ್ಷನಿಗೆ ಕೆಲವೊಂದು ಮಾನಸಿಕ ರೀಸನ್ಸ್ ಇರ್ತವೆ ಆ್ಯಂಡ್ ಕೆಲವೊಂದು ದೈಹಿಕ ರೀಸನ್ಸ್ ಇರ್ತವೆ. ಇದು ಯಾಕೆ ಇಂಪಾರ್ಟೆಂಟ್ ಇರುತ್ತೆ, ಯಾಕಂದರೆ ಭಾಳಷ್ಟು ಸಲ ಪೇಷಂಟ್ಸ್ ಕೇಳ್ತಾರೆ, ನನಗೆ ಟ್ಯಾಬ್ಲೆಟ್ಸ್ ಏನೂ ಬೇಡ, ನಾನು ತುಂಬ ಯಂಗ್ ಇದ್ದೇನೆ, ನನಗೆ ಹೋಮ್ ರೆಮಿಡೀಸ್ ಹೇಳಿ, ಅಥವಾ ನನಗೆ ಇದಕ್ಕೆ ಪರ್ಮನೆಂಟ್ ಕ್ಯೂರ್ ಹೇಳಿ ಅಂತ. ಸೊ ಕ್ಯೂರ್, ನಮಗೆ ಅದನ್ನು ಕಂಪ್ಲೀಟ್ಲಿ ನಾವು ಗುಣಮುಖ ಮಾಡ್ಕೊಳ್ಬೇಕಾದ್ರೆ ದ್ಯಾಟ್ ಡಿಪೆಂಡ್ಸ್ ನಿಮಗೆ ಯಾವ ಕಾರಣದಿಂದ ಹೀಗಾಗ್ತಾ ಇದೆ. ನಮಗೆ ಕಾರಣನೇ ಗೊತ್ತಿಲ್ಲ ಅಂದಾಗ ನಾವು ನಿಮಗೆ ಹೇಗೆ ಅದನ್ನು ಕಂಪ್ಲೀಟ್ಲಿ ಕ್ಯೂರ್ ಮಾಡೋದು ಅಲ್ವಾ. ಆ್ಯಂಡ್ ಕಾರಣ ಗುರ್ತು ಮಾಡ್ಕೊಳ್ಲಿಕ್ಕೆ ಕಾರಣಗಳು ಏನು ಅನ್ನೋದು ನೀವು ತಿಳ್ಕೊಂಡಿರಬೇಕು. ಈಗ ಏನು ಕಾರಣ ಇರುತ್ತೆ, ಒಂದು ನಿಮಗೆ ಏನಾದರೂ ಶುಗರ್ ಇದೆ, BP ಇದೆ. ಈಗಿನ ಯಂಗ್ ಅಡಲ್ಟ್ಸಲ್ಲೂ ನಾವು ನೋಡ್ತಾ ಇರ್ತೇವೆ, ಅವರಿಗೆ ಈ ರೀತಿ ಪ್ರಾಬ್ಲಮ್ಸ್ ಇತ್ತು ಅಂದಾಗ ನಿಮಗೆ ನರಗಳ ಡ್ಯಾಮೇಜ್ ಆಗಿರ್ಬೋದು, ರಕ್ತನಾಳಗಳು ಡ್ಯಾಮೇಜ್ ಆಗಿರ್ಬೋದು, ವೀಕ್ ಆಗಿರ್ಬೋದು, ಇದರಿಂದ ಬರ್ತಾ ಇರ್ಬೋದು. ನಿಮಗೆ ವೆರಿಕೋಸೀಲ್ ಇದೆ, ಅಥವಾ ನಿಮ್ಮ ಪ್ರಸರಣದ ಸುತ್ತು ಇನ್ಫೆಕ್ಷನ್ಸ್ ಎಕ್ಸೆಟ್ರಾ ಆಗೋಗಿದ್ದಾವೆ. ಸೊ ಆವಾಗ ನಿಮಗೆ ಈ ರೀತಿ ಪ್ರಾಬ್ಲಮ್ಸ್ ಬರ್ತಾ ಇರ್ಬೋದು. ನಿಮಗೆ ಟೆಸ್ಟೋಸ್ಟಿರಾನ್ ಕಡಿಮೆ ಆಗಿದೆ, ಥೈರಾಯ್ಡಿನ ಪ್ರಾಬ್ಲಮ್ಸ್ ಇದೆ, ಅದರಿಂದ ಇರೆಕ್ಟೈಲ್ ಡಿಸ್ಫಂಕ್ಷನ್ ಆಗ್ತಾ ಇರ್ಬೋದು. ಈಗಿನ ಕಾಲದಲ್ಲಿ ನಾವು ಬಹಳಷ್ಟು ಜನ ಯಂಗ್ಸ್ಟರ್ಸ್ ಇಷ್ಟು ಓವರ್ ವೇಟ್ ಇರ್ತಾರೆ, ಅವರ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಎಲ್ಲ ಹೆಚ್ಚಿಗೆ ಇರುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇರುತ್ತೆ, ಒಳ್ಳೆ ಕೊಲೆಸ್ಟ್ರಾಲ್ ಕಡಿಮೆ ಇರುತ್ತೆ. ಇಂಥವರಿಗೆಲ್ಲನೂ ಇಡೀ ಪ್ರಾಬ್ಲಮ್ ಬರ್ಬೋದು. ಯಾಕಂದರೆ ಈ ರೀತಿ ಹೆಚ್ಚಿಗೆ ಇರುವಂಥ ಕೊಬ್ಬು ನಿಮ್ಮ ರಕ್ತನಾಳಗಳಲ್ಲೂ ಹೋಗಿ ಕುತ್ಕೊಳ್ಬೋದು, ಆ್ಯಂಡ್ ಅದು ರಕ್ತ ಸಪ್ಲೈಯನ್ನು ಸರಿ ಮಾಡದೇ ಇರ್ಬೋದು, ಆ್ಯಂಡ್ ಆವಾಗ ನಿಮಗೆ ನಿಮಿರು ದೌರ್ಬಲ್ಯ ಬರ್ತಾ ಇರ್ಬೋದು. ಸೊ ಓವರ್ ವೇಟ್ ಇರ್ಬೋದು, ಸಬ್ಸ್ಟೆನ್ಸ್ ಅಬ್ಯೂಸ್ ಇರ್ಬೋದು, ಬಹಳ ಸ್ಮೋಕ್ ಮಾಡ್ತಾ ಇದ್ದೀರಾ, ಬಹಳ ಡ್ರಿಂಕ್ ಮಾಡ್ತಾ ಇದ್ದೀರಾ, ಇವುಗಳಿಂದ ನಿಮಗೆ ಈ ರೀತಿ ಪ್ರಾಬ್ಲಮ್ ಬರ್ತಾ ಇರ್ಬೋದು. ಯಾಕಂದರೆ ಇವು ಬರೀ ನಿಮ್ಮ ರಕ್ತನಾಳಗಳನ್ನು ಮಾತ್ರ ಅಲ್ಲ, ನಿಮ್ಮ ನರಗಳನ್ನು ಸಹ ಡ್ಯಾಮೇಜ್ ಮಾಡ್ತಾ ಇರ್ತವೆ. ಅದರಿಂದ ನಿಮಗೆ ಈ ರೀತಿ ಇಡೀ ಪ್ರಾಬ್ಲಮ್ ಬರ್ತಾ ಇರ್ಬೋದು.
ಪೋರ್ನೋಗ್ರಫಿ ಹೆಚ್ಚಿಗೆ ಈ ರೀತಿ ಬ್ಲೂ ಫಿಲ್ಮ್ಸು ಎಕ್ಸೆಟ್ರಾ ನೋಡ್ತಾ ಇರೋದು, ಆ ಟೈಪ್ ಆಫ್ ನಿಮ್ಮ ಮೈಂಡ್ ಅದಕ್ಕೆ ವಯರ್ ಆಗಿ ಹೋಗಿರೋದ್ರಿಂದ ನಾರ್ಮಲಿ ನಿಮಗೆ ಯಾವಾಗ ಈ ರಿಯಾಲಿಟಿ ಇರುತ್ತೆ ಅದಕ್ಕೆ ಡಿಸೆನ್ಸಿಟೈಸ್ ಹೋಗುತ್ತೆ, ನಿಮಗೆ ಅದನ್ನು ಗುರ್ತು ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರೋದಿಲ್ಲ ಇದೇನು ನಡೀತಾ ಇದೆ ಅಂತ. ಸೊ ಆ ಥರದ ಎಕ್ಸೆಸಿವ್ ಪೋರ್ನೋಗ್ರಫಿ ಎಕ್ಸೆಟ್ರಾ ಬ್ಲೂ ಫಿಲ್ಮ್ಸ್ ನೋಡೋದು, ಇದರಿಂದ ನಿಮಗೆ ಈ ನರಗಳು ಸರಿಯಾಗಿ ಕೆಲಸ ಮಾಡದೇ ಇರ್ಬೋದು ಆ್ಯಂಡ್ ನಿಮಗೆ ನಿಮ್ಮಿರೋ ದೌರ್ಬಲ್ಯ ಬರ್ತಾ ಇರ್ಬೋದು. ಸ್ಲೀಪ್ ಇರೋದಿಲ್ಲ, ನಿದ್ದೆ ಸರಿ ಮಾಡೋದಿಲ್ಲ, ಎಕ್ಸಸೈಸ್ ಇರೋದಿಲ್ಲ, ಬಹಳಷ್ಟು ಓವರ್ ಈಟಿಂಗು, ಹೊರಗಡೆ ಫುಡ್ ತಿನ್ನೋದು, ಏನೂ ಒಂದು ಪ್ರಾಪರ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇರೋದಿಲ್ಲ, ಇದರಿಂದ ನಿಮ್ಮಿರೋ ದೌರ್ಬಲ್ಯ ಬರ್ತಾ ಇರ್ಬೋದು. ಸೊ ಇವೆಲ್ಲವೂ ನಿಮಗೆ ದೈಹಿಕ ರೀಸನ್ ಆಯಿತು. ಮಾನಸಿಕವಾಗಿ ಈಗ ಬಹಳ ಕಾಮನ್ ಯಲ್ಲಿ ನಾವು ನೋಡ್ತಾ ಇರೋದು ಯಂಗ್ ಪೀಪಲಲ್ಲಿ ಮಾನಸಿಕ ರೀಸನ್ಸ್ ಅಂದರೆ ನನಗೆ ಮಾಡೋಕ್ಕಾಗತ್ತೋ ಇಲ್ವೋ, ನನ್ನ ಪಾರ್ಟ್ನರಿಗೆ ನಾನು ಸ್ಯಾಟಿಸ್ಫೈ ಮಾಡ್ತಾ ಇದ್ದೀನೋ ಇಲ್ವೋ, ನನ್ನ ಪಾರ್ಟ್ನರ್ ನನ್ನನ್ನು ಬಿಟ್ಟು ಹೋಗ್ಬಿಡ್ಬೋದು, ಅವಳ ಎಕ್ಸ್ಪೆಕ್ಟೇಷನ್ ಏನು, ಅವಳ ಎಕ್ಸ್ಪೆಕ್ಟೇಷನಿಗೆ ನಾನು ನಿಲ್ತಾ ಇದ್ದೀನೋ ಇಲ್ವೋ. ಸೊ ಆಲ್ ದೀಸ್ ಕೈಂಡ್ ಆಫ್ ನೆಗೆಟಿವ್ ಥಾಟ್ಸ್ ಇರ್ಬೋದು, ಲೋ ಬಾಡಿ ಇಮೇಜ್ ಇರ್ಬೋದು, ಬಾಡಿ ಬಗ್ಗೆ ಒಳ್ಳೆ ಕಾನ್ಫಿಡೆನ್ಸ್ ಇಲ್ಲ, ಸೆಕ್ಷುವಲ್ ಕಾನ್ಫಿಡೆನ್ಸ್ ಇಲ್ಲ, ಸ್ಟ್ರೆಸ್ಸು, ಇವೆಲ್ಲದರಿಂದ ಆ್ಯಂಗ್ಸೈಟಿ, ಆತಂಕ, ಎಲ್ಲದಕ್ಕೂ ಆತಂಕ, ಇವೆಲ್ಲದರಿಂದ ನಿಮಗೆ ಬರ್ತಾ ಇರ್ಬೋದು. ಸೊ ನೀವು ಯಾವಾಗ ಈ ಪರ್ಮನೆಂಟ್ ಕ್ಯೂರ್ ಕೇಳ್ತೀರಾ ಅಥವಾ ಯಾವಾಗ ನೀವು ನನಗೆ ಟ್ಯಾಬ್ಲೆಟ್ಸ್ ಬೇಡ ಅಂತ ಹೇಳ್ತಿರ್ತೀರಾ, ನೀವು ಇದನ್ನು ಕರೆಕ್ಟ್ ಮಾಡ್ಕೊಳ್ಬೇಕಿದ್ರೆ ನಾನು ಹೇಳಿದಂಥ ಇಷ್ಟೆಲ್ಲ ಲಿಸ್ಟ್ಗಳಲ್ಲಿ ನಿಮ್ಗೆ ಏನಿದೆ ಅನ್ನೋದನ್ನು ಫಸ್ಟ್ ಪತ್ತೆ ಹಚ್ಕೊಳ್ಬೇಕು. ಹೇಗೆ ಪತ್ತೆ ಹಚ್ಕೊಳ್ತೀರಿ? ನೀವು ಯಾವಾಗ ಯೂರಾಲಜಿಸ್ಟ್ ಅಥವಾ ಎಂಡ್ರಾಲಜಿಸ್ಟ್ ಅವರನ್ನು ಭೇಟಿ ಆಗಬೇಕು. ಈಗ ಭಾಳಷ್ಟು ಜನ ತಮ್ಮ ಅಂಗಡಿಯನ್ನು ಓಪನ್ ಮಾಡ್ಕೊಂಡು ಕೂತಿರ್ತಾರೆ, ನಾವು ನಿಮಗೆ 18,000 20,000 ಕೊಟ್ಟರೆ ನಾವು ನಿಮ್ಗೆ ಕಂಪ್ಲೀಟ್ಲಿ ಕ್ಯೂರ್ ಮಾಡಿಕೊಡ್ತೀವಿ, ಅದು ಇದು ಆ ಟೈಪ್ ಆಫ್ ಈ ಜ್ಯೂಸ್ ಕುಡೀರಿ, ಈ ಹರ್ಬಲ್ ಡ್ರಿಂಕ್ ಮಾಡ್ಕೊಳ್ಳಿ, ಅದನ್ನು ಕುಡೀರಿ, ಇದನ್ನು ಕುಡೀರಿ, ಚೂರ್ಣ ತಿನ್ನಿ. ಸಿ, ನೀವು ಯಂಗ್ ಇದ್ದೀರಾ, ಯು ಹ್ಯಾವ್ ಅ ಲಾಂಗ್ ವೇ ಟು ಗೋ. ನಿಮಗೆ ಒಂದು ಪ್ರಾಪರ್ ಡಯಾಗ್ನೋಸಿಸ್ ಆಗಬೇಕು ಅಂದಾಗ ಯು ಶುಡ್ ಮೀಟ್ ಅ ಕ್ವಾಲಿಫೈಡ್ ಪರ್ಸನ್ ಅಂದರೆ ಯಾರು? ಯೂರಾಲಜಿಸ್ಟ್, ಓಕೆ, ನೆಫ್ರಾಲಜಿಸ್ಟ್, ಯೂರಾಲಜಿಸ್ಟ್, ಯಾರು ದೇ ಹ್ಯಾವ್ ಡನ್ ದೇರ್ ಡಿಗ್ರೀಸ್, ಎಂಡ್ರಾಲಜಿಸ್ಟ್ MBBS MD MCH ಮಾಡಿರ್ತಾರೆ ಈ ಇದರಲ್ಲಿ, ದೇ ಆರ್ ಸ್ಪೆಷಲೈಸ್ಡ್. ಅವ್ರನ್ನ ಭೇಟಿಯಾಗಿ ಯು ಶುಡ್ ಮೀಟ್ ದೆಮ್, ದೇ ವಿಲ್ ಅಸೆಸ್ ಯು ನಿಮಗೆ ಏನಿದೆ ಅಂತ, ಆ್ಯಂಡ್ ಅಕಾರ್ಡಿಂಗ್ಲಿ ದೇ ವಿಲ್ ಟ್ರೀಟ್ ಯು. ದ್ಯಾಟ್ ಈಸ್ ದಿ ಸೇಫೆಸ್ಟ್ ಟ್ರೀಟ್ಮೆಂಟ್. ಬಿಕಾಸ್ ಭಾಳಷ್ಟು ಸಲ ಈ ಯಂಗ್ಸ್ಟರ್ಸ್ ಇವನ್ನೆಲ್ಲ ತೊಗೊಳ್ತಾರೆ, ಅದಾದಮೇಲೆ ಅದು ಚೂರ್ಣ ಇದು ಎಲ್ಲ ಕುಡಿತಾರೆ. ಬಿಕಾಸ್ ಎಲ್ಲರಿಗೂ ಏನು ಬೇಕು? ಹೋಮ್ ರೆಮಿಡೀಸ್ ಬೇಕು. ಎಲ್ಲರಿಗೂ ಕಷ್ಟಪಡೋದು ಬೇಡ, ಹೋಮ್ ರೆಮಿಡೀಸ್ ಬೇಕು, ಜ್ಯೂಸಸ್ ಬೇಕು, ಆಹಾರ ನಾನು ಏನು ಚೇಂಜ್ ಮಾಡಬೇಕು ಅನ್ನೋದು ಬೇಕು. ಆ ಚೇಂಜು ಆಗ್ತಾ ಇರೋದಿಲ್ಲ. ಆ್ಯಂಡ್ ನನಗೆ ಕೆಲವೊಂದು ಇಂಗ್ಲೀಷ್ ಮೆಡಿಸಿನ್ಸ್ ಇರದೇ ಇರುವಂಥ ಔಷಧಿ ಕೊಡಿ, ಅದನ್ನು ತಿನ್ನಬೇಕು. ಇವೆಲ್ಲದರಿಂದ ನಿಮ್ಮ ಕಿಡ್ನಿಗೆ ಏನಾಗುತ್ತೆ, ನಿಮ್ಮ ಲಿವರಿಗೆ ಏನಾಗುತ್ತೆ ಅದು ಗೊತ್ತಿಲ್ಲ. ಓಕೆ, ಸೊ ಪ್ಲೀಸ್ ಬಿ ಕೇರ್ಫುಲ್. ಏನು ನಿಮ್ಮ ಬಾಡಿಯಲ್ಲಿ ಹಾಕ್ಕೊಳ್ತಾ ಇದ್ದೀರಾ, ಎಷ್ಟು ತಿಂತಾ ಇದ್ದೀರಾ, ಯಾರ ಅಡ್ವೈಸ್ ಮೇಲೆ ತಿಂತಾ ಇದ್ದೀರಾ, ಅವ್ರ ಕ್ವಾಲಿಫಿಕೇಷನ್ ಏನು, ಎಷ್ಟು, ವೆದರ್ ದೇ ಆರ್ ಕಾಂಪಿಟೆಂಟ್ to give that advice. It is very, very important, okay, because you are young. Secondly, ನಿಮಗೆ ಪರ್ಮನೆಂಟ್ ಕ್ಯೂರ್ ಬೇಕಿತ್ತು ಅಂದಾಗ ಐ ಹ್ಯಾವ್ ಟೋಲ್ಡ್ ಯು, ಈ ರೀತಿ ಪ್ರಾಬ್ಲಮನ್ನು ನಾವು ಟ್ರೀಟ್ ಮಾಡಿದಾಗ ಮಾತ್ರ ಅದು ಪರ್ಮನೆಂಟ್ ಕ್ಯೂರ್. ಥೈರಾಯ್ಡ್ ಇತ್ತು, ಥೈರಾಯ್ಡ್ ಟ್ರೀಟ್ ಮಾಡಬೇಕು. ಟೆಸ್ಟೋಸ್ಟಿರಾನ್ ಕಡಿಮೆ ಇತ್ತು, ಟ್ರೀಟ್ ಮಾಡಬೇಕು. ಪಾರ್ನೋಗ್ರಫಿಗೆ ಅಡಿಕ್ಟ್ ಆಗಿದ್ದೀರಾ, ಅದನ್ನು ಕಡಿಮೆ ಮಾಡಬೇಕು. ಸ್ಟ್ರೆಸ್ ಇದೆ, ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಈಸಿ ನಮಗೆ ಹೇಳೋಕ್ಕೆ, ಬಟ್ ಎಷ್ಟು ಡಿಫಿಕಲ್ಟ್. ಸೊ ಅದೇ ರೀತಿ ಟ್ರೀಟ್ಮೆಂಟ್ ಸಹ ಅಷ್ಟೇ ಡಿಫಿಕಲ್ಟ್ ಇರುತ್ತೆ. ಈಗಿನ ಕಾಲದಲ್ಲಿ ನಮ್ಗೆ ಏನು ಬೇಕು, ಇವತ್ತು ಆಯಿತು ನನಗೆ ಒಂದು 2-3 ಡೇಸಲ್ಲಿ ಸಾಲ್ವ್ ಆಗಬೇಕು, ಆ ರೀತಿ ಪ್ರಾಬ್ಲಮ್ಸ್ ಆಗೋದಿಲ್ಲ. ಪ್ರಾಬ್ಲಮ್ಸ್ ಈ ರೀತಿ ಬರೋದಕ್ಕೆ ನೀವು ಸುಮಾರು ಟೈಮನ್ನು ತೊಗೊಂಡ್ರಿ. ಈ ಪ್ರಾಬ್ಲಮ್ ನಿಮಗೆ 1-2 ದಿವಸದಿಂದ ಬಂದಿದ್ದಲ್ಲ, ಭಾಳ ದಿನಗಳಿಂದ ಬಂದಿದೆ. ಸೊ ಆದ್ದರಿಂದ ಇದರ ಸೊಲ್ಯೂಷನ್ ಸಹ ಬಹಳ ದಿನಗಳು ತೊಗೊಳ್ಬಹುದು. ಓಕೆ, ಅಂಡರ್ ದ ಗೈಡೆನ್ಸ್ ಆಫ್ ಅನ್ ಎಕ್ಸ್ಪರ್ಟ್ ನಾವು ಇದನ್ನು ಕ್ಯೂರ್ ಮಾಡಬಹುದು. ಯಾಕಂದರೆ ಒಂದು ಡಿಸೀಸ್ ಅಲ್ಲ, ಇದು ಯಾವುದೇ ಒಂದು ರೋಗ ಅಲ್ಲ, ಇದು ಯಾವುದೋ ಒಂದು ರೋಗದ ಲಕ್ಷಣ. ಓಕೆ, ನಿಮ್ಮ ಮಾನಸಿಕ ಆತಂಕ ಅದು ರೋಗ, ಅದರ ಲಕ್ಷಣ ಇದು. ಥೈರಾಯ್ಡ್ ಪ್ರಾಬ್ಲಮ್ ಒಂದು ರೋಗ, ಅದರ ಲಕ್ಷಣ ಇದು. ಪೋರ್ನೋಗ್ರಾಫಿಕ್ ಎಡಿಕ್ಷನ್ ಇಸ್ ಅ ಡಿಸೀಸ್, ಅದರ ಲಕ್ಷಣ ಇದು. ಸೊ ವಿ ಕ್ಯಾನ್ ಟ್ರೀಟ್ ಇಟ್, ವಿ ಕ್ಯಾನ್ ಕ್ಯೂರ್ ಇಟ್, ಪ್ರೊವೈಡೆಡ್ ನಮಗೆ ಕಾಸ್ ಗೊತ್ತು ಮಾಡಿಕೊಂಡು ನಾವು ಅದನ್ನು ಟ್ರೀಟ್ ಮಾಡ್ತೀವಿ. ಸೊ ನಾನು ಎಷ್ಟು ದಿನ ಟ್ಯಾಬ್ಲೆಟ್ ತೊಗೊಂಡ್ರೆ ನನಗೆ ಇದು ಕ್ಯೂರ್ ಆಗುತ್ತೆ? ನೀವು ಟ್ಯಾಬ್ಲೆಟ್ ಎಷ್ಟೇ ದಿನ ತೊಗೊಳ್ಳಿ, ನಿಮ್ಮ ಮೇನ್ ಕಾಸನ್ನು ನೀವು ಟ್ರೀಟ್ ಮಾಡಲಿಲ್ಲ ಅಂದಾಗ ನೀವು ಎಷ್ಟು ದಿನ ಟ್ಯಾಬ್ಲೆಟ್ ತೊಗೊಂಡ್ರೂ, ಎಷ್ಟು ದಿನ ತೊಗೊಳ್ತೀರಾ ಅದು ಅಷ್ಟು ದಿನ ಆ್ಯಕ್ಟ್ ಮಾಡಬಹುದು.
ನೀವು ಯಾವಾಗ ತೊಗೊಳೋದಿಲ್ಲ ನಿಮ್ಮ ಪ್ರಾಬ್ಲಮ್ ಹಾಗೇ ಇರುತ್ತೆ. ಯಾವ ಟೈಪ್ ಆಫ್ ಟ್ಯಾಬ್ಲೆಟ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಈಗ ನಿಮ್ಮ ಮಾರ್ಕೆಟಲ್ಲಿ ಏನು ಸಿಗ್ತಾವೆ, ವಯಾಗ್ರಾ, ಟಾಡಲಾಫಿಲ್ ಎಕ್ಸೆಟ್ರಾ. ಸೊ ಈ ಟ್ಯಾಬ್ಲೆಟನ್ನು ನಾನು 6 ಮಂತ್ಸ್ ತೊಗೊಂಡೆ, ಸೊ ನನ್ನ ಪ್ರಾಬ್ಲಮ್ ಹೋಗ್ಬಿಡತ್ತೆ? ನೋ. ಪ್ರಾಬ್ಲಮ್ ಕಂಪ್ಲೀಟ್ಲಿ ಯಾವಾಗ ಹೋಗುತ್ತೆ? ವೆನ್ ಯು ಟ್ರೀಟ್ ದ ಕಾಸ್. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಕಾಸ್ ಎಷ್ಟು ಸಿವಿಯರ್ ಇತ್ತು, ಎಷ್ಟು ನೀವು ಅದಕ್ಕೆ ಎಫರ್ಟ್ ಹಾಕಬೇಕು ಅಂತ. ಸೊ ನೀವು ಸಹ ಇದಕ್ಕೆ ಎಫರ್ಟ್ ಹಾಕಬೇಕು, ನಿಮ್ಮ ಪಾರ್ಟ್ನರ್ ಸಹ ಎಫರ್ಟ್ ಹಾಕಬೇಕು. ಪೇಷನ್ಸ್ ಇಂಪಾರ್ಟೆಂಟ್ ಇರುತ್ತೆ ನಿಮಗೆ. ಕೆಲವೊಂದು ಕಂಡೀಷನ್ಸಲ್ಲಿ ಇಫ್ ಯು ವಾಂಟ್, ನನಗೆ ಒಂದು ಮೆಡಿಸಿನ್ ತೊಗೊಳ್ಬೇಕು, ನಾನಲ್ಲೇ ನನ್ನ ಪಾರ್ಟ್ನರನ್ನು ಭೇಟಿ ಆಗ್ತಾ ಇದ್ದೇನೆ, ಐ ನೀಡ್ ಮೆಡಿಸಿನ್ಸ್, ಆ ರೀತಿ ಕಂಡೀಷನ್ಸಿಗೆಲ್ಲ ವಿ ಹ್ಯಾವ್ ಮೆಡಿಸಿನ್ಸ್. ಸೊ ಈ ಮೆಡಿಸಿನ್ಸ್ ಏನಿದ್ದಾವೆ, ಈ ಇಡಿಯ ಮೆಡಿಸಿನ್ಸು, ಇವು ಟೈಮ್ ಬೀಯಿಂಗ್ ದೇ ವಿಲ್ ಆ್ಯಕ್ಟ್. ನೀವು ಯಾವಾಗ ತೊಗೊಳ್ತೀರಾ ದೇ ವಿಲ್ ಆ್ಯಕ್ಟ್, ನೀವು ಯಾವಾಗ ತೊಗೊಳೋದಿಲ್ಲ ದೇ ವೋಂಟ್ ಆ್ಯಕ್ಟ್. ಬಿಕಾಸ್ ಇವುಗಳ ಕೆಲಸ ಏನು? ದೇ ಆರ್ ಜಸ್ಟ್ ನಿಮ್ಮ ರಕ್ತನಾಳಗಳನ್ನು ಇವು ಡೈಲೇಟ್ ಮಾಡ್ತವೆ, ಸ್ವಲ್ಪ ಅಗಲ ಮಾಡ್ತವೆ, ರಕ್ತ ಹೆಚ್ಚಿಗೆ ಹೋಗುತ್ತೆ. ರಕ್ತ ಹೆಚ್ಚಿಗೆ ಹೋಯಿತು ಆವಾಗ ಇರೆಕ್ಷನ್ ಆಗುತ್ತೆ, ಹಾರ್ಡ್ನೆಸ್ ಬರ್ತಾ ಇರುತ್ತೆ. ಸೊ ಇಟ್ ಈಸ್ ವೆರಿ ಸಿಂಪಲ್. ಯಾವಾಗ ನಿಮಗೆ ನೀವು ತೊಗೊಳೋದಿಲ್ಲ, ಇಟ್ ವಿಲ್ ನಾಟ್ ಆ್ಯಕ್ಟ್. ಓಕೆ, ಸೊ ಈ ಟ್ಯಾಬ್ಲೆಟ್ಸ್ ಜಸ್ಟ್ ದೇ ಆರ್ ಫಾರ್ ಟೆಂಪ್ರರಿ ಯೂಸ್. ಯಾವಾಗ ನೀವು ತೊಗೊಳ್ತೀರಾ ದೆನ್ ಓನ್ಲಿ ದೇ ವಿಲ್ ವರ್ಕ್. ಸೊ ಆ ರೀತಿ ಟ್ಯಾಬ್ಲೆಟ್ಸ್ ಇಡಿಯಲ್ಲಿ ನಾವು ಕೊಡುವಂಥ ಟ್ಯಾಬ್ಲೆಟ್ಸ್ ಯಾವುದಿರ್ತವೆ? ವಯಾಗ್ರಾ ಇದೆ, ಟಾಡಲಾಫಿಲ್ ಇದೆ, ಅವೆನಾಫಿಲ್ ಇದೆ, ಸ್ಟೆಂಟ್ರಾ ಇದೆ. ಸೊ ಇವೆಲ್ಲವೂ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಬ್ಲೆಟ್ಸ್. ಈಗ ಎಲ್ಲರಿಗೂ ಎಲ್ಲ ಟೈಪ್ ಆಫ್ ಟ್ಯಾಬ್ಲೆಟ್ಸ್ ಸೂಟ್ ಆಗೋದಿಲ್ಲ. ಕೆಲವೊಂದು ಸಲ ಡಿಪೆಂಡ್ಸ್ ಪೇಷಂಟಿಗೆ ಏನು ನೆಸೆಸಿಟಿ ಇದೆ. ಸಪೋಸ್ ಈಗ ಒಂದು ವ್ಯಕ್ತಿ ಮದುವೆ ಆಗಿದ್ದಾರೆ, ರೀಸೆಂಟ್ಲಿ ಮದುವೆ ಆಗಿದ್ದಾರೆ, ಅವರಿಗೆ ಇ.ಡಿ ಪ್ರಾಬ್ಲಮ್ ಇದೆ ಆ್ಯಂಡ್ ಅವರಿಗೆ ಈಗ ಟ್ಯಾಬ್ಲೆಟ್ಸ್ ಬೇಕು ಅಂದಾಗ ನಾವು ಎವ್ರಿ ಡೇ ಅವರಿಗೆ ಸೆಕ್ಷುವಲ್ ಆ್ಯಕ್ಟಿವಿಟಿಗೆ ನಾವು ಮೆಡಿಸಿನ್ ಕೊಡಬೇಕಾಗತ್ತೆ. ಆವಾಗ ನಾವು ವಯಾಗ್ರಾ ಕೊಡೋಕ್ಕಾಗೋದಿಲ್ಲ. ಬಿಕಾಸ್ ವಯಾಗ್ರಾ ಈಸ್ ನಾಟ್ ಎನ್ ಎವ್ರಿ ಡೇ ಡೋಸ್. ಎವ್ರಿ ಡೇ ನೀವು ವಯಾಗ್ರಾ ತೊಗೊಳಕ್ಕಾಗೋದಿಲ್ಲ. ಯಾಕಂದರೆ ವಯಾಗ್ರಾಯಿಂದ ಡೋಸ್ ಹೆಚ್ಚಿಗೆ ಇರುತ್ತೆ. ಆ ಡೋಸನ್ನು ನೀವು ಎವ್ರಿ ಡೇ ತೊಗೊಂಡ್ರೆ ನಿಮಗೆ ಸೈಡ್ ಇಫೆಕ್ಟ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಎವ್ರಿ ಡೇಗೆ ನಾವು ಲೋ ಡೋಸ್ ಔಷಧಿಯನ್ನು ಕೊಡಬೇಕಾಗತ್ತೆ. ಸೊ ದಟ್ ಟೈಮ್ ವಿ ಪ್ರಿಫರ್ ಟಾಡಲಾಫಿಲ್. ಯಾಕಂದರೆ ಟಾಡಲಾಫಿಲ್ ಲೋ ಡೋಸಲ್ಲಿ ಬರ್ತಾ ಇರುತ್ತೆ. ಸಿಯಾಲಿಸ್, ಮೆಗ್ಯಾಲಿಸ್ 2.5, 5 mg ಎಲ್ಲ, ಅದನ್ನು ನಾವು ಎವ್ರಿ ಡೇ ಕೊಡ್ತಾ ಇರ್ತೀವಿ. ಸೊ ದ್ಯಾಟ್ ದೇ ಕ್ಯಾನ್ ಮೇಂಟೈನ್ ದ್ಯಾಟ್ ಸೆಕ್ಷುವಲ್ ಆ್ಯಕ್ಟಿವಿಟಿ. ಆ್ಯಂಡ್ ಆಲ್ಸೋ ಅದರ ಜೊತೆ ನಿಮಗೆ ಆ್ಯಕ್ಚುಲಿ ಯಾಕೆ ಆಗ್ತಾ ಇದೆ ಅದರ ಟ್ರೀಟ್ಮೆಂಟನ್ನು ತೊಗೊಳಕ್ಕೆ ಹೇಳ್ತೀವಿ. ಅದು ಕೌನ್ಸಿಲಿಂಗ್ ಇರ್ಬೋದು, ಥೆರಪೀಸ್ ಇರ್ಬೋದು, ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ಅದನ್ನು ಟ್ರೀಟ್ ಮಾಡ್ಕೊಳ್ಳಿ ಅಂತ ಇರ್ತೀವಿ. ದ್ಯಾಟ್ ಈಸ್ ಈಗ ಎವ್ರಿ ಡೇ ಬೇಕಾಯಿತು ಅಂದಾಗ. ಈಗ ಸಪೋಸ್ ಪೇಷಂಟಿಗೆ ಒಂದು ವೀಕೆಂಡಿಗೆ ದೇ ಆರ್ ಮೀಟಿಂಗ್ ದೇರ್ ಪಾರ್ಟ್ನರ್ಸ್, ಸೊ ದೇ ವಾಂಟ್ ಟು ಮೇಂಟೈನ್ ದೇರ್ ಇರೆಕ್ಷನ್. ಆ ಟೈಮಲ್ಲೆಲ್ಲ ವಿ ವಿಲ್ ಟೆಲ್, ನೀವು ಐದರ್ ಟಾಡಲಾಫಿಲ್ಲಿಗೆ ಹೋಗಿ ಅಥವಾ ಯು ಕ್ಯಾನ್ ಟೇಕ್ ವಯಾಗ್ರಾ. ಟಾಡಲಾಫಿಲ್ಲಿನ ಯೂಸ್ ಏನಾಗುತ್ತೆ? ಬಿಕಾಸ್ ಇದು ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಒಂದು ಸಲ ತೊಗೊಂಡ್ರೆ ಇದು ನಿಮ್ಮ ಬಾಡಿಯಲ್ಲಿ ಒಂದು 18-20 ತಾಸುವರೆಗಿರುತ್ತೆ. ಸೊ ಒಂದೇ ಒಂದು ಟ್ಯಾಬ್ಲೆಟಿಂದ ನೀವು ಒಂದು 2-3 ಡೇಸ್ ನಿಮ್ಮ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಬೋದು. ಸೊ ಈ ವೀಕೆಂಡ್ಸಿಗೆ ಅಥವಾ ಒನ್ಸ್ ಇನ್ ವೈಲ್ ನೀವು ನಿಮ್ಮ ಪಾರ್ಟ್ನರನ್ನು ಭೇಟಿ ಆಗ್ತಾ ಇದ್ದೀರಾ ಆ್ಯಂಡ್ ಯು ವಾಂಟ್ ಟು ಹ್ಯಾವ್ ಅ ಗುಡ್ ಟೈಮ್, ದಟ್ ಟೈಮ್ ನಿಮಗೆ ಈ ಟ್ಯಾಬ್ಲೆಟ್ ಲೈಕ್ ಟಾಡಲಾಫಿಲ್ ಮೇ ಬಿ ಯೂಸ್ಫುಲ್. ಬಿಕಾಸ್ ಅದರ ಒಂದೇ ಒಂದು ಟ್ಯಾಬ್ಲೆಟಿಂದ ನಿಮಗೆ ಸ್ವಲ್ಪ ಕವರೇಜ್ ಸಿಗ್ತಾ ಇರುತ್ತೆ. ಬಟ್ ಅದೇ ವಯಾಗ್ರಾದಲ್ಲಿ ಏನಾಗ್ತಾ ಇರುತ್ತೆ, ಅದು ಬಹಳ ಹೊತ್ತಿರೋದಿಲ್ಲ ನಿಮ್ಮ ಬಾಡಿಯಲ್ಲಿ. ನೀವು ಒಂದು ಸಲ ತೊಗೊಂಡ್ರೆ ಇಟ್ ಮೈಟ್ ಬಿ ದೇರ್ ಫಾರ್ 5-6 hours. ಅದಾದಮೇಲೆ ಅದರ ಎಫೆಕ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಿಮ್ಗೆ ನೆಕ್ಸ್ಟ್ ಮತ್ತೆ ಇದು ಮಾಡಬೇಕಂದ್ರೆ ಯು ಮೈಟ್ ನೀಡ್ ಅನದರ್ ಟ್ಯಾಬ್ಲೆಟ್. ಆ್ಯಂಡ್ ಎರಡನೇದು, 2 ಟ್ಯಾಬ್ಲೆಟನ್ನು ಒಂದೇ ದಿನ ತೊಗೊಳಕ್ಕಾಗೋದಿಲ್ಲ ವಯಾಗ್ರಾದು. ಬಿಕಾಸ್ ವಯಾಗ್ರಾ ಸ್ಟಾರ್ಟಿಂಗ್ ಡೋಸೇ ಒಂದು 25 mg ಶುರು ಆಗ್ತಾ ಇರುತ್ತೆ. ಸೊ ಒಂದು 25 mg ಅಂತ ನೀವು ಎವ್ರಿ ಡೇ ತೊಗೊಂಡ್ರೆ ನಿಮಗೆ ಸೈಡ್ ಇಫೆಕ್ಟ್ಸ್ ಆಗುವಂಥ ಸಾಧ್ಯತೆ ಇರ್ತವೆ. ಸೊ ನಿಮಗೆ ಈ ರೀತಿ ಸಿಚುವೇಶನ್ ಇತ್ತು, ನಿಮಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು, ಬಹಳ ಟ್ಯಾಬ್ಲೆಟ್ ತೊಗೊಳ್ಳೋ ಮನಸ್ಸಿಲ್ಲ ಆ್ಯಂಡ್ 1-2-3 ಡೇಸ್ ಅದು ಆಗಬೇಕು ಅಂದರೆ ದೆನ್ ಅಗೇನ್ ಟಾಡಲಾಫಿಲ್ ಇಸ್ ಅ ಗುಡ್ ಚಾಯ್ಸ್. ಬಿಕಾಸ್ ಒಂದೇ ಒಂದು ಟ್ಯಾಬ್ಲೆಟಿಂದ ಅದು 1-2 ಡೇಸ್ ಅಟ್ಲೀಸ್ಟ್ ಅದು ಕವರೇಜನ್ನು ಕೊಡ್ತಾ ಇರುತ್ತೆ. ಕೆಲವೊಂದು ಸಲ ಹೇಳ್ತಾ ಇರ್ತಾರೆ ಪೇಷಂಟ್ಸ್, ನನಗೆ ಅಷ್ಟು ಹೊತ್ತು ಇರೋದು ಬೇಡ. ಆ್ಯಂಡ್ ಈ ಟ್ಯಾಬ್ಲೆಟ್ಸ್ ಎಲ್ಲ ಇನ್ನೊಂದು ಇದ್ರದ್ದು ಪ್ರಾಬ್ಲಮ್ ಅಂದರೆ ದಟ್ ನೀವು ಹ್ಯಾವ್ ಟು ಪ್ಲ್ಯಾನ್ ಮಾಡಬೇಕು. ನಿಮ್ಗೆ ಈಗ ಮಾಡಬೇಕು ಅಂದಾಗ ಇಮಿಡಿಯೇಟ್ಲಿ ಒಂದು ಟ್ಯಾಬ್ಲೆಟ್ ತೊಗೊಂಡಾಗ ಅದು ಇಮಿಡಿಯೇಟ್ಲಿ ಕೆಲಸ ಆಗೋದಿಲ್ಲ. ಅದಕ್ಕೆ ಕೆಲಸ ಮಾಡೋಕ್ಕೇ 1 ತಾಸಾದರೂ ಬೇಕಾಗತ್ತೆ. ಸೊ ಟೈಮಿಂಗ್, ಸೊ ನೀವು ಪ್ಲ್ಯಾನ್ ಮಾಡಿಕೊಂಡು 1 ತಾಸು ಮೊದಲು ತೊಗೊಳ್ಬೇಕು. ಬಟ್ ಕೆಲವೊಂದು ಸಲ ಪೇಷಂಟ್ಸ್ ಹೇಳ್ತಾರೆ, ಇಲ್ಲ ಒಂದು ಈ ರೀತಿ ಒಂದು ಕ್ವಿಕ್ ಪ್ಲ್ಯಾನ್ ಆಯಿತು ಆ್ಯಂಡ್ ನನಗೆ ಇಮಿಡಿಯೇಟ್ಲಿ ಆ್ಯಕ್ಟ್ ಆಗಬೇಕು ಆ್ಯಂಡ್ ಬೇಗ ಅದರ ಎಫೆಕ್ಟ್ ಹೋಗಿಬಿಡಬೇಕು, ನನಗೆ ಬಹಳ ಹೊತ್ತು ಅದು ನನ್ನ ಬಾಡಿಯಲ್ಲಿ ಇರೋದು ಬೇಡ
ಆ ಟೈಮಲ್ಲೆಲ್ಲ ದಿಸ್ ಎವೆನಾಫಿಲ್ ಎಕ್ಸೆಟ್ರಾ ಹೆಲ್ಪ್ಸ್ ಬಿಕಾಸ್ ದೇ ಆರ್ ಫಾಸ್ಟ್ ಆ್ಯಕ್ಟಿಂಗ್, ಕ್ವಿಕ್ಲಿ ಆ್ಯಕ್ಟ್ ಆಗುತ್ತೆ ಆ್ಯಂಡ್ ಕ್ವಿಕ್ಲಿ ಅದರ ಆ್ಯಕ್ಷನ್ ಸಹ ವೀನ್ ಆಫ್ ಆಗಿಬಿಡುತ್ತೆ. ಸೊ ದಟ್ ಟೈಮ್ ದಿಸ್ ಎವೆನಾಫಿಲ್ ಆ್ಯಕ್ಟ್ಸ್. ಪೆಂಡಿಂಗ್ ನಿಮಗೆ ಯಾವ ಟೈಪ್ ಆಫ್ ರಿಕ್ವೈರ್ಮೆಂಟ್ ಇದೆ ಆ ರೀತಿ ನಾವು ಮೆಡಿಸಿನ್ಸನ್ನು ನಿಮಗೆ ಸಜೆಸ್ಟ್ ಮಾಡ್ಬೋದು. ಬಟ್ ಮೆಡಿಸಿನ್ಸ್ ಇದ್ದಿದ್ದು ಇಷ್ಟೇ, ನಾ ಹೇಳಿದೆ ಕಾಡಾಲಾಫಿಲ್, ಎವೆನಾಫಿಲ್, ಯೋರ್ ಸಿಲ್ಡಿನಾಫಿಲ್ ಎಕ್ಸೆಟ್ರಾ. ಸೊ ಇವು ನಿಮ್ಮ ಇಡಿಯನ್ನು ಟ್ರೀಟ್ ಮಾಡುವಂಥ ಮೆಡಿಸಿನ್ಸು. ನೆನ್ಪಿಟ್ಕೊಳ್ಳಿ, ಇವೆಲ್ಲ ಇಂಗ್ಲೀಷ್ ಮೆಡಿಸಿನ್ಸು. ಇವು ಏನು ಮಾಡ್ತವೆ, ಬೇಸಿಕಲಿ ನಿಮ್ಮ ರಕ್ತನಾಳವನ್ನು ಡೈಲೇಟ್ ಮಾಡ್ತಿರ್ತವೆ, ಅಂದರೆ ಅಗಲ ಮಾಡ್ತವೆ. ಈಗ ಇವು ಬರೀ ನಿಮ್ಮ ಶಿಶ್ನದ ರಕ್ತನಾಳಗಳನ್ನು ಮಾತ್ರ ಅಗಲ ಮಾಡ್ತಾ ಇರೋದಿಲ್ಲ, ನಿಮ್ಮ ಮೂಗಿನ ರಕ್ತನಾಳ, ನಿಮ್ಮ ತಲೆಯಲ್ಲಿರುವಂಥ ರಕ್ತನಾಳ ಎಲ್ಲ ಡೈಲೇಟ್ ಮಾಡ್ತವೆ. ಸೊ ಅದರಿಂದ ಪೇಷಂಟ್ಸಿಗೆ ಏನಿರ್ತವೆ, ಈ ಮೈಕೈ ನೋವು ಬರೋದು, ಈ ಮೂಗು ಕಟ್ಟದಂಗೆ ಆಗೋದು, ತಲೆನೋವು ಬರೋದು ಎಲ್ಲ. ಸೊ ಈ ಕೆಲವೊಂದು ಮೆಡಿಸಿನ್ಸಲ್ಲಿ ಈ ರೀತಿ ಸೈಡ್ ಇಫೆಕ್ಟ್ಸ್ ಸಹ ಆಗ್ತಾ ಇರ್ಬೋದು. ಸೊ ಅದರಿಂದ ನಾವು ಈ ಯಂಗ್ ಪೇಷಂಟ್ಸಲ್ಲಿ ಹೇಳ್ತಾ ಇರ್ತೀವಿ, ನೀವು ಫಸ್ಟು ಲೋಯೆಸ್ಟ್ ಡೋಸಿಂದ ಟ್ರೈ ಮಾಡಿ. ಲೋವರ್ ಡೋಸಸ್ಸಿಗೆ ನಿಮಗೆ ಕೆಲಸ ಆಯಿತು ಅಂದರೆ ದಟ್ ಈಸ್ ದ ಬೆಸ್ಟ್ ಡೋಸ್. ಓಕೆ, ನೀವು ಯಾರೋ ಒಂದು ಹೇಳಿದರು, ನಿಮ್ಮ ಮೆಡಿಕಲ್ ಅವರು ಹೇಳಿದರು ದಟ್ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ 100 mg ತೊಗೊಂಡ್ರೆ 100 mgಗೆ ನೀವು ಕೆಲಸ ಆಗಲಿಲ್ಲ ಅಂದಾಗ ನಮ್ಮ ಹತ್ರ ಇನ್ನೂ ಹೆಚ್ಚಿಗೆ ಡೋಸ್ ಮಾಡೋಕ್ಕೆ ಆಗೋದಿಲ್ಲ. ಆ್ಯಂಡ್ ಹೆಚ್ಚಿಗೆ ಡೋಸ್, ನೀವು ಎಷ್ಟು ಹೆಚ್ಚಿಗೆ ಡೋಸ್ ತೊಗೊಳ್ತೀರಾ ಅಷ್ಟು ಅಡ್ಡ ಪರಿಣಾಮ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಯಾವತ್ತೂ ಫಸ್ಟು ಲೋ ಡೋಸಿಂದ ಸ್ಟಾರ್ಟ್ ಮಾಡಿ. ಲೋ ಡೋಸ್ ಕೆಲಸ ಆಗಲಿಲ್ಲ ಅಂದಾಗ ನೀವು ನೆಕ್ಸ್ಟ್ ಹೈಯರ್ ಡೋಸಿಗೆ ಹೋಗ್ಬೋದು. ಬಿಕಾಸ್ ನಿಮಗೊಂದು ಆಪ್ಷನ್ ಇರುತ್ತೆ, ನೀವು ಆಲ್ರೆಡಿ ಹೈಯರ್ ಡೋಸ್ ತೊಗೊಂಡ್ರಿ, ಅದಕ್ಕೆ ಕೆಲಸ ಮಾಡಲಿಲ್ಲ ಅಂದಾಗ ನಮ್ಮ ಹತ್ರ ಬೇರೆ ಆಪ್ಷನ್ಸ್ ಇರೋದಿಲ್ಲ. ಸೊ ಯಾವತ್ತೂ ಲೋ ಡೋಸಿಂದ ಸ್ಟಾರ್ಟ್ ಮಾಡಿ. ನಿಮ್ಮ ಸಿಚುವೇಶನ್ನಿಗೆ ತಕ್ಕ ಹಾಗೆ ಟ್ಯಾಬ್ಲೆಟ್ಸನ್ನು ಚೂಸ್ ಮಾಡಿ. ನಿಮಗೆ ಎಷ್ಟು ದಿನದವರೆಗೆ ಆ್ಯಕ್ಟಿವಿಟಿ ಬೇಕು, ಎವ್ರಿ ಡೇ ಬೇಕು, ಫಾಸ್ಟ್ ಇನ್ ಫಾಸ್ಟ್ ಔಟ್ ಬೇಕು. ಸೊ ಡಿಪೆಂಡಿಂಗ್ ಅಪಾನ್ ಯುವರ್ ಸಿಚುವೇಶನ್ ನಾವು ಅದನ್ನು ಸಿಲೆಕ್ಟ್ ಮಾಡ್ಕೊಳ್ಬೇಕು. ಈ ಟ್ಯಾಬ್ಲೆಟ್ಸಿಗೆ ಸೈಡ್ ಇಫೆಕ್ಟ್ಸ್ ಇರ್ತವೆ. ಕೆಲವೊಬ್ಬರಲ್ಲಿ ಸ್ವಲ್ಪ ಆಗ್ಬೋದು, ಕೆಲವೊಬ್ಬರಲ್ಲಿ ಹೆಚ್ಚಿಗೆ ಆಗ್ಬೋದು. ನಾನು ಹೇಳಿದೆ ಸೈಡ್ ಇಫೆಕ್ಟ್ಸ್ ಅಂತ ಹೇಳಿದರೆ ತಲೆನೋವು, ಮೂಗು ಕಡ್ದಂಗೆ ಆಗೋದು, ಇವೆಲ್ಲ ಪ್ರಾಬ್ಲಮ್ಸ್ ಬರ್ತಾ ಇರ್ಬೋದು. BP ಕೆಲವೊಂದು ಸಲ ಬಹಳ ಡೌನ್ ಆಗಿಬಿಡ್ಬೋದು, ಕೆಲವೊಂದು ಸಲ ಇರೆಕ್ಷನ್ನು ಬಹಳ ಹೊತ್ತು ಇರ್ಬೋದು, ಕೆಲವೊಬ್ಬರಿಗೆ ಬಹಳ ಪೇನ್ ಆಗ್ತಾ ಇರ್ಬೋದು. ಭಾಳ ರೇರ್, ಬಟ್ ಎಸ್. ಆ್ಯಂಡ್ ಲಾಂಗ್ ಟರ್ಮ್ ನೀವು ಭಾಳ ದಿನಗಳವರೆಗೆ ತೆಗೆದುಕೊಳ್ತಾ ಇದ್ದರೆ ಕೆಲವೊಂದು ಸಲ ಕಣ್ಣಿಗೆ ಇಶ್ಯೂಸ್ ಎಲ್ಲ ಬರ್ತಾ ಇರ್ಬೋದು. ಸೊ ಇವು ಕೆಲವೊಂದು ಇದರ ಸೈಡ್ ಇಫೆಕ್ಟ್ಸ್. ಓಕೆ, ಬಹಳಷ್ಟು ಸಲ ಪೇಷಂಟ್ಸ್ ಕೇಳ್ತಿರ್ತಾರೆ, ನಾನು ಆ ರೀತಿ ಒಂದು ಅಶ್ವಗಂಧನೋ ಶೀಲಾಜಿತೋ ಅಥವಾ ಬೇರೆ ಬಹಳಷ್ಟು ಮಾರ್ಕೆಟಲ್ಲಿ ಅದು ಇದು ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇರ್ತವೆ, ಅವುಗಳನ್ನೆಲ್ಲ ತೊಗೊಳ್ತಾ ಇದ್ದೀನಿ ಅಂತ. ಮೇನ್ಲಿ ಕೆಲಸ ಮಾಡೋಕ್ಕೆ ನಿಮಗೆ ಹೆಲ್ಪ್ ಮಾಡೋದು ಇವೇ ಮೆಡಿಸಿನ್ಸು. ಈ ಅಶ್ವಗಂಧ, ಶೀಲಾಜಿತ್ತು, ಬೇರೆ ಚೂರ್ಣ, ಅವೆಲ್ಲ ಏನು, ಅವು ಸಪೋರ್ಟಿಂಗ್ ಆ್ಯಕ್ಟರ್ಸ್ ಅಷ್ಟೇ, ಸಪೋರ್ಟ್ ಮಾಡ್ತಾ. ನೆನ್ಪಿಟ್ಕೊಳ್ಳಿ, ನೀವು ಏನು ತಿಂತಾ ಇದ್ದೀರಾ, ಎಷ್ಟು ತಿಂತಾ ಇದ್ದೀರಾ, ಅದರ ಕಂಟೆಂಟ್ಸ್ ಏನು, ಅದರಿಂದ ಏನೇನು ಸೈಡ್ ಇಫೆಕ್ಟ್ಸ್ ಆಗಬಹುದು ಅಂತ. ಸೊ ನೀವು ನಿಮ್ಮ ಡಾಕ್ಟರ್ ಯಾರು ಕೊಟ್ಟಿದ್ದಾರೆ ಅವ್ರ ಹತ್ರ ನೀವು ಡಿಸ್ಕಸ್ ಮಾಡಬೇಕು, ಇದರಿಂದ ಏನಾಗುತ್ತೆ ಅಂತ. ಆ್ಯಕ್ಚುಲಿ ಏನಿದೆ, ಅದರ ಪ್ಯಾಕೇಜಿಂಗ್ ಹೆಂಗಿದೆ, ಅದರ ಒಳಗಡೆ ಏನಿದೆ, ಅವೆಲ್ಲ ನಿಮಗೆ ಗೊತ್ತಿರಬೇಕು. ಬಿಕಾಸ್ ನೀವು ಇನ್ನೂ ಯಂಗ್ ಇದ್ದೀರಾ, ನಿಮ್ಮ ಲಿವರ್, ನಿಮ್ಮ ಕಿಡ್ನಿ ಇನ್ನೂ ಬಹಳ ದಿನಗಳವರೆಗೆ ನಡೆಯಬೇಕು. ಸೊ ಯು ಶುಡ್ ಬಿ ನೋಯಿಂಗ್ ಇಟ್. ಇದ್ರ ಜೊತೆ ನಾನು ಹೇಳಿದೆ, ಲೈಫ್ ಸ್ಟೈಲ್ ಚೇಂಜಸ್ ಅಂತೂ ನೀವು ಮಾಡಲೇಬೇಕು. ನಾನು ಇವನ್ನೆಲ್ಲ ಮಾಡ್ತಾ ಇದ್ದೀನಿ, ನನ್ನ ವೇಟ್ ಕಡಿಮೆ ಮಾಡ್ಕೊಳ್ತಾ ಇಲ್ಲ, ತಿಂತಾ ಇದ್ದೀನಿ, ಉಣ್ತಾ ಇದ್ದೀನಿ, ಮಲ್ಕೊತಾ ಇದ್ದೀನಿ, ಪೋರ್ನೋಗ್ರಫಿ ನೋಡ್ತಾ ಇದ್ದೀನಿ, ಬಟ್ ಟ್ಯಾಬ್ಲೆಟ್ ಕೆಲಸ ಆಗ್ತಾ ಇಲ್ಲ, ಟ್ಯಾಬ್ಲೆಟ್ ಕೆಲಸ ಆಗೋದೂ ಇಲ್ಲ. ಓಕೆ, ಸೊ ಲೈಫ್ ಸ್ಟೈಲ್ ಚೇಂಜಸನ್ನು ಮಾಡಲೇಬೇಕು. ದಿಸ್ ಈಸ್ ದ ಟೈಮ್ ಯಾವಾಗ ನೀವು ನಿಮ್ಮ ಬಾಡಿಯನ್ನು ನೀವು ಸರಿ ಮಾಡ್ಕೊಳ್ಬೋದು ಆ್ಯಂಡ್ ನಿಮ್ಮ ಬಾಡಿ ನಿಮಗೆ ಸಪೋರ್ಟ್ ಮಾಡುತ್ತೆ. ಓಕೆ, ಓಲ್ಡರ್ ಏಜಲ್ಲಿ ಏನಾಗುತ್ತೆ, ನಿಮಗೆ BPನೋ ಶುಗರೋ ಬೇರೆ ಮಸಲ್ ವೀಕ್ನೆಸ್ಸೋ ಇವೆಲ್ಲ ಬರೋಕ್ಕೆ ಶುರು ಆಗ್ತವೆ. ಬಟ್ ದಿಸ್ ಈಸ್ ದ ಏಜ್ ವೆನ್ ಯು ಕ್ಯಾನ್ ಆ್ಯಕ್ಚುಲಿ ವರ್ಕ್ ಆನ್ ಯುವರ್ ಬಾಡಿ. ಹ್ಯಾಬಿಟ್ಸನ್ನು ಫಾರ್ಮ್ ಮಾಡ್ಕೊಳ್ಳಿ, ಒಳ್ಳೆ ಹ್ಯಾಬಿಟ್ಸು, ಎಕ್ಸಸೈಸಿಂಗು, ಜಿಮ್ಮಿಂಗು, ರನ್ನಿಂಗು, ಈ ರೀತಿ ಸ್ಟಾರ್ಟ್ ಯುಟಿಲೈಸಿಂಗ್ ಯುವರ್ ಎನರ್ಜಿ. ನಿಮ್ಮಲ್ಲಿ ಏನಿದೆ ಆ ಎನರ್ಜಿಯನ್ನು ಈ ರೀತಿ ಯುಟಿಲೈಸ್ ಮಾಡಿ. ಆಹಾರ ಪದ್ಧತಿಯನ್ನು ಚೇಂಜ್ ಮಾಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸ್ಟ್ರೆಸ್ ಲೆವೆಲ್ಸನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನಿಮ್ಮ ವರ್ಕ್ ಪ್ರೆಷರ್ ಇರ್ಬೋದು, ರಿಲೇಷನ್ಶಿಪ್ ಸ್ಟ್ರೆಸ್ ಇರ್ಬೋದು, ಕಡಿಮೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡಿ, ನಿಮಗೆ ಏನು ಬೇಕು, ಹೇಗೆ ನೀವು ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತೀರಾ ಅಂತ. ಏನಾದರೂ ನಿಮಗೆ ರೋಗಗಳಿತ್ತು ಅಂದರೆ ಅವುಗಳನ್ನು ಟ್ರೀಟ್ ಮಾಡ್ಕೊಳ್ಳಿ. ಅವುಗಳನ್ನೆಲ್ಲ ಮುಚ್ಚಿಟ್ಕೊಂಡು ಬರೀ ನಾನು ಟ್ಯಾಬ್ಲೆಟ್ ತೊಗೊಂಡು ನನ್ನ ಪಾರ್ಟ್ನರನ್ನು ಇಂಪ್ರೆಸ್ ಮಾಡ್ತೀನಿ ಅಂದಾಗ ಇಟ್ ಈಸ್ ಆಫ್ ನೋ ಹೆಲ್ಪ್. ಬಹಳ ದಿನಗಳವರೆಗೆ ಇದು ನಡೆಯುತ್ತಾ ಇರೋದಿಲ್ಲ. ಆ್ಯಂಡ್ ಮೀಟ್ ಅ ಕ್ವಾಲಿಫೈಡ್ ಡಾಕ್ಟರ್. ಓಕೆ, ಆ್ಯಂಡ್ ನಿಮ್ಮನ್ನು ರಿಸ್ಕಿಗೆ ಹಾಕ್ಸ್ಕೊಳ್ಬೇಡಿ, ನಿಮ್ಮ ದುಡ್ಡನ್ನು ಸುಮ್ಮನೆ ವೇಸ್ಟ್ ಮಾಡ್ಕೊಳ್ಬೇಡಿ. ಮೀಟ್ ಅ ಕ್ವಾಲಿಫೈಡ್ ಪರ್ಸನ್.
ಬೇಕಿತ್ತು ಅಂದರೆ ಇನ್ವೆಸ್ಟಿಗೇಷನ್ ಮಾಡ್ಕೊಳ್ಳಿ, ಬ್ಲಡ್ ಟೆಸ್ಟ್ ಮಾಡ್ಕೊಳ್ಳಿ, ಸ್ಕ್ಯಾನ್ಸ್ ಮಾಡ್ಕೊಳ್ಳಿ, ಆ್ಯಂಡ್ ಒಂದು ಡಯಾಗ್ನೋಸಿಸಿಗೆ ಬನ್ನಿ ಯಾಕೆ ನಿಮ್ಗೆ ಹೀಗೆ ಆಗ್ತಾ ಇದೆ, ಆ್ಯಂಡ್ ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟನ್ನು ತಗೊಳ್ಳಿ. ಓಕೆ, ಸೊ ಇವು ಕೆಲವೊಂದು ಮೆಡಿಸಿನ್ಸ್ ಇದ್ದವು ಆ್ಯಂಡ್ ಲೈಫ್ ಸ್ಟೈಲ್ ಚೇಂಜಸ್ ಇದ್ದವು ಇನ್ ಯಂಗ್ ಪೀಪಲ್. ಕೀಗಲ್ಸ್ ಎಕ್ಸಸೈಸ್, ಐ ಫಾರ್ಗಾಟ್, ಕೀಗಲ್ಸ್ ಎಕ್ಸಸೈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಎಕ್ಸಸೈಸ್. ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೇನೆ, ನೀವು ರೆಫರ್ ಮಾಡಿ. ಇದು ಸಹ ನಿಮ್ಮ ಈ ಸ್ನಾಯುಗಳ, ಈ ಪೆಲ್ವಿಕ್ ಫ್ಲೋರಿನ ಸ್ನಾಯುಗಳು ಎಸ್ಪೆಷಲಿ ಅವುಗಳನ್ನು ಸ್ಟ್ರೆಂಥನ್ ಮಾಡ್ಕೊಳ್ಳಿಕ್ಕೆ ಬಹಳ ಹೆಲ್ಪ್ ಮಾಡುತ್ತೆ, ಬಹಳ ಇಂಪಾರ್ಟೆಂಟು ಇರುತ್ತೆ ನಿಮ್ಮ ಈ ಸೆಕ್ಷುವಲ್ ಹೆಲ್ತಿಗೆ. ಸೊ ದೀಸ್ ವೇರ್ ಫ್ಯೂ ಆಫ್ ದಿ ಎಕ್ಸಸೈಸಸ್. ಸಪ್ಲಿಮೆಂಟ್ಸ್ ಬಗ್ಗೆನೂ ನೀವು ಏನೇನು ಸಪ್ಲಿಮೆಂಟ್ಸನ್ನು ತೆಗೆದುಕೊಳ್ಬೋದು ಸೊ ದ್ಯಾಟ್ ನಿಮ್ಮ ಓವರಾಲ್ ಹೆಲ್ತ್ ಆಗಲಿ, ನಿಮ್ಮ ಸೆಕ್ಷುವಲ್ ಹೆಲ್ತ್ ಆಗಲಿ ಇಂಪ್ರೂವ್ ಆಗ್ಬೋದು. ಅದನ್ನು ನಾನು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದ್ದೇನೆ. ಸೆಕ್ಷುವಲ್ ಸಪ್ಲಿಮೆಂಟ್ಸ್ ಫಾರ್ ಮೆನ್, ಅದನ್ನು ಸಹ ನೀವು ರೆಫರ್ ಮಾಡಿ. ಆ್ಯಂಡ್ ವರ್ಕ್ ಆನ್ ಯುವರ್ ಸೆಲ್ಫ್, ವರ್ಕ್ ಆನ್ ಫಿಸಿಕಲಿ ಮಾತ್ರ ಅಲ್ಲ, ಬರೀ ದೈಹಿಕವಾಗಿ ಅಲ್ಲ, ಮಾನಸಿಕವಾಗಿಯೂ ಆ್ಯಂಡ್ ದೈಹಿಕವಾಗಿ ನೀವು ಕೆಲಸ ಮಾಡಬೇಕಾಗತ್ತೆ ಈ ಪ್ರಾಬ್ಲಮನ್ನು ಕಂಪ್ಲೀಟ್ಲಿ ಕ್ಯೂರ್ ಮಾಡ್ಕೊಳ್ಳಿಕ್ಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.